ಹಲೋ ವೆಲ್ಕಮ್ ಬ್ಯಾಕ್. ಸಂಡೇ ಈವ್ನಿಂಗ್ ಬ್ಲಾಗು. ವೀಕೆಂಡ್ ಮನೆ ಕೆಲಸ ಎಲ್ಲ ಆದಮೇಲೆ ಫ್ರೂಟ್ಸು ವೆಜಿಟೇಬಲ್ಸ್ನ ತೊಗೊಂಬರಕ್ಕೆ ಹೋಗ್ತೀವಿ. ಅಂಕಲ್ ಬಂದಿದ್ದರು, ತೋಟದಿಂದ ಫ್ರೆಶ್ ಆಗಿರೋ ನುಗ್ಗೆಕಾಯಿನ ತಂದಿದ್ರು. ನುಗ್ಗೆಕಾಯಲ್ಲಿ ಜ್ಯೂಸ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಂತೆ ಮತ್ತು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ರು. ಅವ್ರಿಗೆ ರೆಸಿಪಿ ಗೊತ್ತು, ಆದರೆ ಈ ವೀಕ್ ಟ್ರೈ ಮಾಡಿ ನೋಡ್ತೀನಿ. ಅದಾದಮೇಲೆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ತೊಗೊಂಬರಕ್ಕೆ ಬಂದ್ವಿ. ನಾವು ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ವೆಜಿಟೇಬಲ್ಸು ಮತ್ತು ಫ್ರೂಟ್ಸ್ನ ತೊಗೊಂಡು ಇಟ್ಕೊಂಡ್ಬಿಡ್ತೀವಿ. ನಾವು ರೆಗ್ಯುಲರ್ ಆಗಿ ತೊಗೊಳ್ಳೋ ಕಡೆನೇ ಬಂದು ತೊಗೊತೀವಿ. ಎಲ್ಲ ತೊಗೊಂಡು ಮನೆಗೆ ಹೋದ್ವಿ. ಅತ್ತೆ ತೋಟದಲ್ಲಿ ಬೆಳೆದಿದ್ದು ನುಗ್ಗೆ ಸೊಪ್ಪನ್ನ ಕಿತ್ಬಿಟ್ಟು ಬಸ್ಸಾರು ಪಲ್ಯನ ಮಾಡಿದ್ರು. ಮನೆಗೆ ಹೋದ್ಮೇಲೆ ಹಸ್ಬೆಂಡ್ ಕಾಫಿ ಬೇಕು ಅಂದರೆ ಅವ್ರಿಗೆ ಕಾಫಿನ ಮಾಡಿಕೊಟ್ಬಿಟ್ಟು ತಂದಿದ್ದು ಫ್ರೂಟ್ಸು ವೆಜಿಟೇಬಲ್ಸ್ನೆಲ್ಲ ಎತ್ತಿಕ್ಬಿಟ್ಟೆ. ಅದಾದಮೇಲೆ ಅಂಕಲ್ ನೈಟ್ ಊಟ ಮಾಡಿದ್ಮೇಲೆ ಹಾಲನ್ನ ಕುಡಿತಾರೆ. ಅವ್ರಿಗೆ ಸ್ವಲ್ಪ ಅರ್ಶಿನ ಹಾಕ್ಕೊಟ್ಟು ಹಾಲನ್ನ ಕೊಟ್ಬಿಟ್ಟು ಮಗನಿಗೆ ಊಟ ಮಾಡಿಸ್ದೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ದಿನದ ಮಿನಿ ವ್ಲಾಗ್. ಮತ್ತೆ ನಾನು ನಿಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಎಲ್ರಿಗೂ ಬಾಯ್. ಹಲೋ ವೆಲ್ಕಮ್ ಬ್ಯಾಕ್. ಸಂಡೇ ಈವ್ನಿಂಗ್ ಬ್ಲಾಗು. ವೀಕೆಂಡ್ ಮನೆ ಕೆಲಸ ಎಲ್ಲ ಆದಮೇಲೆ ಫ್ರೂಟ್ಸು ವೆಜಿಟೇಬಲ್ಸ್ನ ತೊಗೊಂಬರಕ್ಕೆ ಹೋಗ್ತೀವಿ.